ಹಿರಿಯ ನಟ ಸರಿಗಮ ವಿಜಯ್ ಆರೋಗ್ಯದಲ್ಲಿ ಏರುಪೇರಾಗಿದೆ. 5 ದಿನಗಳ ಹಿಂದೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಸರಿಗಮ ವಿಜಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆರೋಗ್ಯ ಸಮಸ್ಯೆಯಿಂದಾಗಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರಿಗಮ ವಿಜಯ್ ಅವರನ್ನು ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ಅವರು ಅಲ್ಲೇ ಇದ್ದಾರೆ. 50 ವರ್ಷಗಳ ಕಲಾ ಸೇವೆ ಮಾಡಿದ್ದಾರೆ ಸರಿಗಮ ವಿಜಯ್. ಇದೀಗ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ದಿವಂಗತ ಪ್ರಭಾಕರ್ ಜೊತೆ ಹೆಚ್ಚು ಒಡನಾಟವನ್ನು ಕೂಡ ವಿಜಯ್ ಹೊಂದಿದ್ರು. ಭಾಳಷ್ಟು ಒಡನಾಟ ಇತ್ತು ಅವರಿಗೆ. ಪ್ರಭಾಕರ್ಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಂಥ ನಟ ವಿಜಯ್. ಸರಿಗಮ್ ವಿಜಯ್ ಅಂತಾನೆ ಭಾಳ ಫೇಮಸ್ ಆಗಿದ್ದಂಥ ವ್ಯಕ್ತಿ. ಸದ್ಯ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವರ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಸರಿಗಮ ವಿಜಯ್ ನೀವು ಗೊತ್ತಿರುತ್ತೆ, ಭಾಳಷ್ಟು ಜನ ಹಳೆ ಪಿಕ್ಚರ್ಗಳನ್ನು ನೋಡೋರು ಎಲ್ಲರಿಗೂ ಕೂಡ ಇವ್ರ ಪರಿಚಯ ಇರುತ್ತೆ. ಆದರೆ ಸದ್ಯ ಆರೋಗ್ಯದಲ್ಲಿ ಬಹಳ ಏರ್ಪೇರಾಗಿದೆ. ಸರಿಗಮ ವಿಜಯ್ 50 ವರ್ಷಗಳ ಸುದೀರ್ಘ ಕಲಾ ಸೇವೆಯನ್ನು ಮಾಡಿರುವಂಥ ಒಬ್ಬ ಕಲಾಭಿಮಾನಿ ಮತ್ತು ಕಲಾವಿದ. ಅಂಥ ಕಲಾವಿದ ಈಗ ಸದ್ಯಕ್ಕೆ ಹಾಸಿಗೆ ಹಿಡಿದಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದ 5 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಮತ್ತು ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಭೀರ ಅಂತ ಹೇಳಲಾಗಿದೆ. ಬಟ್ ಟ್ರೀಟ್ಮೆಂಟ್ಗಳಿಗೆಲ್ಲ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಸರಿಗಮ ವಿಜಯ್. ಸರಿಗಮ ವಿಜಯ್ ಹಲವು ಸಿನಿಮಾಗಳಲ್ಲಿ ಚಿರಪರಿಚಿತರಾಗಿದ್ದವರು. ತಮ್ಮ ಹಾಸ್ಯದ ಮತ್ತು ಅಭಿನಯದ ಮುಖಾಂತರ ಕರ್ನಾಟಕದ ಮನೆ ಮಾತಾಗಿದ್ದವರು. ಇವತ್ತಿನ ದಿನಕ್ಕೆ ಅವರು ಅಷ್ಟು ಮುನ್ನೆಲೆಯಲ್ಲಿಲ್ಲ ಅಂತಂದರೂ ಕೂಡ ಅವತ್ತಿನ ದಿನದಲ್ಲಿ ಸರಿಗಮ ವಿಜಯ್ ದಿವಂಗತ ಪ್ರಭಾಕರ್ ಜೊತೆ ಭಾಳ ಕಾಣಿಸ್ಕೊಳ್ತಾ ಇದ್ದವರು. ಸರಿಗಮ ವಿಜಯ್ ಆ ಸಿನಿಮಾದಲ್ಲಿ ಇದ್ದಾರೆ ಅಂತಂದರೆ ಆ ಸಿನಿಮಾದಲ್ಲಿ ಹಾಸ್ಯಕ್ಕೇನು ಕೊರತೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಛಾಪ್ ಮೂಡಿಸಿದ್ದಂಥ ಒಬ್ಬ ಕಲಾವಿದ. ಈಗ ಸರಿಗಮ ವಿಜಯ್ ಆರೋಗ್ಯ ಏರುಪೇರಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ.